ನಾಗೇಂದ್ರ ಬಳಿಕ ದದ್ದಲ್ ಬೇಟೆಯಾಡಿದ ಇಡಿ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿರುವಂತಹ ಇಡಿ ಈಗ ದದ್ದಲ್ ಬೇಟೆಯಾಡಿದೆ. ಇಡಿ ಅಧಿಕಾರಿಗಳಿಂದ ಶಾಸಕ ಬಸನಗೌಡ ದದ್ದಲ್ ಅರೆಸ್ಟ್. 187 ಕೋಟಿಯ ಹಗರಣ ಇದು. ಈ ಹಗರಣ ಪ್ರಕರಣದಲ್ಲಿ ಇಡಿಯಿಂದ ಎರಡನೇ ಭೇಟಿ. ವಾಲ್ಮೀಕಿ ನಿಗಮದ 187 ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಬೆನ್ನಲ್ಲೇ ಈಗ ನಿಗಮದ ಅಧ್ಯಕ್ಷರಾಗಿರುವ ಶಾಸಕ ಬಸನಗೌಡ ದದ್ದಲ್ ಕೂಡ ಅರೆಸ್ಟ್. ಇಡಿ ಅಧಿಕಾರಿಗಳು ಶಾಸಕ ಬಸನಗೌಡ ದದ್ದಲ್ರನ್ನ ಬಂಧಿಸಿದ್ದಾರೆ. ಬೆಳಗಿನ ಜಾವವೇ ಶಾಸಕ ದದ್ದಲ್ರನ್ನ ಇಡಿ ತಂಡ ಬಂಧಿಸಿದೆ. ರಹಸ್ಯ ಸ್ಥಳದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಶಾಸಕ ದದ್ದಲ್ ವಿಚಾರಣೆ. ಇಡಿಯಿಂದ ತಪ್ಪಿಸಿಕೊಂಡು ಎಲ್ಲಿ ಹೋಗಿದ್ದಾರೆ ದದ್ದಲ್ ಅಂತ ಹುಡುಕಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇಡಿ ಮೂಲಗಳಿಂದ ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ದದ್ದಲ್ ಬೆಳಗಿನ ಜಾವವೇ ಅರೆಸ್ಟ್ ಆಗಿ ರಹಸ್ಯ ಸ್ಥಳದಲ್ಲಿ ಈಗ ಇಡಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಇಡಿ ಮೂಲಗಳಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿ ಇದು. 187 ಕೋಟಿ ಹಗರಣದಲ್ಲಿ ಶಾಸಕ ದದ್ದಲ್, ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವ ಶಾಸಕ ಬಸನಗೌಡ ದದ್ದಲ್ ಕೂಡ ಅರೆಸ್ಟ್. 2 ದಿನಗಳ ಕಾಲ ಸತತವಾಗಿ ಇಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿತ್ತು ದದ್ದಲ್ ನಿವಾಸದಲ್ಲಿ. ಅದಾದ ಮೇಲೆ ಮರುದಿನ ಬೆಳಿಗ್ಗೆ ಮಾಜಿ ಸಚಿವ ನಾಗೇಂದ್ರ ಅವರು ಅರೆಸ್ಟ್ ಆಗ್ತಾರೆ. ಆದ್ರೆ ದದ್ದಲ್ ಎಲ್ಲಿ ಅಂತ ನೋಡ್ತಾ ಹೋದ್ರೆ ಎಸ್ಐಟಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಎನ್ನುವಂತ ಮಾಹಿತಿ. ಆದ್ರೆ ಆ ಬಳಿಕ ಗೊತ್ತಾದದ್ದು ಎಸ್ಐಟಿ ವಿಚಾರಣೆ ಬಳಿಕ ದದ್ದಲ್ ಪತ್ತೆ ಇಲ್ಲ ಅನ್ನೋದು. ಆದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ, ಸುವರ್ಣ ನ್ಯೂಸ್ಗೆ ಇಡಿ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ, ಬೆಳಗ್ಗೆಯೇ ಶಾಸಕ ದದ್ದಲ್ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಈ ಮೂಲಕ ಇಡಿ ಈ ಪ್ರಕರಣದಲ್ಲಿ ಎರಡನೇ ಭೇಟಿಯಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.